ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಶನಿವಾರ ಉಪವಾಸ ಇರ್ತೀನಿ. ನಾನು ಉಪವಾಸ ಇದ್ದು ಹಾಗೆ ಕೆಲಸದಿಂದ ಬರುವಾಗ ಆನ್ ದ ವೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನದಲ್ಲಿ ದರ್ಶನ ಆಯಿತು. ಮಳೆ ಗೈಸ್, ವಾರ ಶನಿವಾರ ಬೇರೆ ದಿನ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಶನಿವಾರ ಅಂತೂ ಬಂದೇ ಬರುತ್ತೆ. ನನಗೆ ರೈನ್ ಕೋಟ್ ಹಾಕೊಂಡು ಒಳಗೆ ಹೋಗಂಗಿಲ್ಲ, ಬಿಡೋಂಗಿಲ್ಲ. ಬಟ್ ಇವತ್ತು ಅಷ್ಟೊಂದು ಮಳೆ ಇರಲಿಲ್ಲ. ದೇವಸ್ಥಾನದ ಒಳಗೆ ಬರೋಷ್ಟೊತ್ತಿಗೆ ಮಳೆ ಶುರುವಾಯಿತು. ಹಾಗಾಗಿ ದೇವಸ್ಥಾನಕ್ಕೆ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರಸಾದ ತೊಗೊಂಡು ಉಪವಾಸ ಬಿಡೋದು. ನಾನು ಅಂದರೆ ಹಣ್ಣು ಹಂಪಲು ತಿಂದಿರ್ತೀನಿ, ಉಪ್ಪು ಖಾರ ಏನೂ ತಿಂದಿರೋದಿಲ್ಲ. ಇದೇ ಫಸ್ಟ್ ಉಪವಾಸದ ಊಟ, ನಾನು ಉಪವಾಸ ಬಿಡೋದು. ಸೊ ಮನೇಲಿದ್ದರೂ ಅಷ್ಟೇ ಸಂಜೆ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಬಿಡೋದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಷಣ್ಮಾತ್ಮ ಟೆಂಪಲ್ಗೆ ಹೋಗ್ತೀನಿ. ಷಣ್ಮಾತ್ಮ ಟೆಂಪಲಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ನಾನು ಮಾಡ್ಕೊಂಡಿಲ್ಲ. ಷಣ್ಮಾತ್ಮ ಟೆಂಪಲ್ಗೆ ಹೋಗಿ ಅಲ್ಲಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಆಚೆ ಗಣೇಶ ಬರ್ತಾಯಿತ್ತು, ಅದರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ವಾರದಲ್ಲಿ ಒಂದಿನ ಉಪವಾಸ ಇದ್ದರೆ ಒಳ್ಳೆಯದು ಬಾಡಿಗೂ. ಮತ್ತು ಹಣ್ಣು ಹಂಪಲು ಅಂತೂ ತಿನ್ನಲ್ಲ ದೇವರಣೆಗೂ. ನಾವು ನಾರ್ಮಲ್ ಡೇಸಲ್ಲಿ ಏನಿದ್ರು ಜಂಕ್ ಫುಡ್ ಕಡೆನೇ ಕಣ್ಣು ಹೋಗ್ತಾ ಇರತ್ತೆ. ಸೊ ಈಗ ನಾನು ಉಪವಾಸ ಮಾಡ್ತಿರೋದ್ರಿಂದ ಸ್ವಲ್ಪ ಹಣ್ಣುಗಳು ಇದೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಏನು ಬಾಳೆಹಣ್ಣು ತಿಂದಿದ್ದೀನಿ ಅಷ್ಟೇ ಗೈಸ್. ಇವತ್ತಿನ ಚೇಪೆಕಾಯಿ ತೊಗೊಂಡೋಗಿದ್ದೆ, ಬಟ್ ತಿಂದಿರೋದು ಬಾಳೆಹಣ್ಣೆ ಒಂದು 7-8 ಇತ್ತು. ಒಂದು ಚಿಕ್ಕ ಚಿಪ್ಪಷ್ಟು ಅಷ್ಟು ಹಾಕಿ ಎತ್ಕೊಂಡೋಗಿದ್ದೆ, ಅಷ್ಟು ತಿಂದೆ. ಗಣೇಶ ಬಿಡೋಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮನೆಗೆ ಬಂದೆ. ನನ್ನ ಮಗಳಿಗೆ ತುಂಬ ಹುಷಾರಿಲ್ಲ, ಹಂಗಾಗಿ ವ್ಲಾಗ್ ಏನೂ ಮಾಡಿಲ್ಲ. ಸೊ ಉಪವಾಸದ ದಿನ ದೇವಸ್ಥಾನಗಳಿಗೆ ಹೋಗಿ ಬರ್ತೀನಿ ಅಷ್ಟೇ. ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.